ಬಂದೇ ಬರ್ತಾರೆ ಒಡವೆ ತಂದೆ ತರ್ತಾರೆ, ಮೂಗುತಿ ಓಲೆ ಎಲ್ಲವೂ ತಂದು ನನಗೆ ಕೊಡ್ತಾರೆ. ಬಂದೇ ಬರ್ತಾರೆ ಡಾಬು ಓಲೆ ತರ್ತಾರೆ. ಬಂದೆ ತಂದ್ರ ತಂದೆ. ಏನಿದು? ಹೂವ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತೆ. ಏನ್ರಿ ಇದು? ಒಡವೆ ಕೊಡ್ರಿ ಬೇಗ, ತಮಾಷೆ ಮಾಡ್ಬೇಡಿ. ಅದು ಯಾವ ಒಡವೆ? ಒಡವೆ ತಂದಿಲ್ಲ. ಹಾ ಚಿನ್ನ, ಅದೇನಾಯ್ತು ಅಂದ್ರೆ ಇವತ್ತು ಸ್ಟ್ರೈಕ್ ಇತ್ತಲ್ಲ, ಅದು ಈ ಪೊಲೀಸ್ನವರು ಮತ್ತೆ ಹೋಮ್ ಮಿನಿಸ್ಟ್ರು ಅಮಿಕಬಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸ್ಟ್ರೈಕ್ ಕ್ಯಾನ್ಸಲ್ ಮಾಡ್ಬಿಟ್ರು. ಈ ಕಳ್ಳನೂ ಬರ್ಲಿಲ್ಲ, ನಾನು ಕಳ್ತನ ಮಾಡ್ತೀನಿ. ನನಗೆ ಈ ಕತೆ ಎಲ್ಲ ಬೇಡ. ಒಟ್ಟಲ್ಲಿ ನೀವೀಗ ಒಡವೆ ತಂದಿಲ್ಲ ಅಲ್ವಾ? ತಂದ್ಕೊಡ್ತೀನಿ ಚಿನ್ನ. ಒಡವೆ ತಂದಿಲ್ಲ ಅಂದ್ರೆ ನಿಮ್ಗೆ ಬೆಡ್ರೂಮ್ ಅಲ್ಲ ಮನೆ ಒಳಗೂ ಜಾಗ ಇಲ್ಲ. ತೊಲಗಿ. ಲೇ ಒಂಚೂರು ಟಾಯ್ಲೆಟ್ ಓಪನ್ ಮಾಡೆ, ಸುಸು ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಒಂದಕ್ಕೆ ಫಿಕ್ಸ್ ಆಗ್ಬಾರ್ದು. ಎಲ್ಲಿ ಹೋಗ್ತೀವೋ, ಎಲ್ಲಿರ್ತೀವೋ, ಎಲ್ಲಿ ತಿಂತೀವೋ, ಏನು ಮಾಡ್ತೀವೋ, ಏನೋ ಒಂದು ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಒಬ್ಬಳನ್ನೇ ನಂಬ್ಕೊಂಡಿದ್ರೆ ಹಿಂಗೆ. ಸರ್ ಯಾಕೆ ಸರ್ ಟೆನ್ಷನಲ್ಲಿದ್ದೀರಾ? ಯಾವ ಗಿರಾಕಿನೂ ಬರ್ತಾನೆ ಇಲ್ವಲ್ಲೋ? ನನ್ನ ಟೆನ್ಷನ್ ಏನು ಗೊತ್ತೇನೋ? ನನ್ನ ಹೆಂಡತಿ ವಜ್ರದ ಮುಕ್ತಿ ಮಾಡಿಸ್ಕೊಮ ಅಂತ ಹೇಳ್ಬಿಟ್ಟವಳು. ಇವತ್ತೇನಾರು ನಾನು ತೊಗೊಂಡು ಮನೆಗೆ ಹೋಗದೆ ಹೋದ್ರೆ ಮನೆ ಬೆಡ್ರೂಮಲ್ಲಿ ಸೇರ್ಸೋದ್ರಲ್ಲಿ ಬಾಗಲ್ಲೂ ಸೇರಿಸಲ್ಲ ಅಂತ ಹೇಳ್ಬಿಟ್ಟವಳು. ಏನು ಮಾಡೋದು? ಟೆನ್ಷನ್ನು. ಅಣ್ಣ ಯಾಕಣ್ಣ ಟೆನ್ಷನ್ ಮಾಡ್ಕೋತೀರಾ? ನಮ್ಮ ಇನ್ಸ್ಪೆಕ್ಟರ್ ಮಗಳು ಮದುವೆ ಮಾಡಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಮತ್ತೆ ನಮ್ಮ SI ಮನೆ ಕಟ್ಟಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಆಫ್ಟರ್ ಆಲ್ ಮುಗಿತಿಗೆ ಕಲೆಕ್ಟ್ ಮಾಡಕ್ಕಾಗಲ್ವಾ? ಇವತ್ತು ರಾತ್ರಿ 12 ಗಂಟೆವರೆಗೂ ನಾವು ಡ್ಯೂಟಿ ಮಾಡೋಣ, ದುಡ್ಡು ಕಲೆಕ್ಟ್ ಮಾಡೋಣ. ಹಂಗಂತೀನಪ್ಪ. ನೀನ್ ಆ ಕಡೆ ನೋಡು, ಎಲ್ಲಿ? ನಾನು ಈ ಕಡೆ ನೋಡ್ತೀನಿ. ಒತ್ಬಿಡ್ತೀನಿ. ಹಂಗೆ ಹೋಗ್ತಾ ಇದೆಯಾ? ವಾಸನೆ ಯಾವ್ದೋ ಬ್ರ್ಯಾಂಡು ಕುಡ್ಕೊಂಡ್ ಬರ್ತಾ ಇದೆಯೇನೋ? ನಾನು ಕುಡ್ದಿಲ್ಲ ಸರ್, ಕುಡ್ದಿಲ್ಲ. ಸುಳ್ಳು ಹೇಳ್ಬೇಡ. ನಿನ್ ಗಾಡಿ ವಯಸ್ಸು ಹೊರತರ ಇದ್ದಿದ್ದು ನಾನು ನೋಡಿದ್ದೀನಿ. ಉರ್ಬಾ, ಅದು ನಂದಲ್ಲ ಸರ್. ಉರ್ಬಲೇ, ಉರ್ಬಾ ಉರ್ಬಾ ಉರ್ಬಾ. ಏಯ್ ಉರ್ಬಾ ಉರ್ಬಾ ಉರ್ಬಾ. ಅದ್ ಸರಿಕೆ ಎಳ್ಕೊತಾ ಇದೆಯಾ ಅಂತ ಉರ್ಬಾ. ಕೊಡಿ ಸರ್, ತಗೊಳ್ಳಿ ಸರ್. ಸರ್ ಇದು ಯಾವ ಬ್ರ್ಯಾಂಡು? ಕುಡಿದು ಬಂದಿದ್ಯಾನ ಬಳಿ ಮಗನೇ? ಇಲ್ಲ ಸರ್, ದುಡ್ಡು ಇಲ್ಲ ಸರ್. ಸುಳ್ಳು ಹೇಳ್ತೀಯ? ಇಲ್ಲ ಸರ್. ಎತ್ತ ಕಾಸು ಜೋಬಲ್ಲಿ ದುಡ್ಡು ಇಲ್ಲ ಸರ್. ಒಂದು 1000ನೇ ಇರೋದು ಸರ್. ಸಾಕ್ಬಿಡ. 100 ರೂಪಾಯಿ ಆದ್ರೂ ಕೊಡಿ ಸರ್, ಪೆಟ್ರೋಲ್ ಹಾಕಿಸ್ಬೇಕು. ಸರಿ, ಇಲ್ಲಂದ್ರೆ ಗಾಡಿ ಕಿತ್ಕೊಂಡು ಕಳ್ಸ್ತೀನಿ ಬಳಿ ಮಗ. ಸರ್. ಬಿಡೋ ಗಾಡಿ ಇಲ್ಲೇ ನಿಂತ್ಕೊಳ್ಳಲ್ಲ. ಸ್ಟಾಪ್ ಸಾಯಿಸ್ಬಿಡ್ತೀನಿ. ಯೋ ಪೊಲೀಸಪ್ಪ, ನಿನ್ಗೇನಾದ್ರು ಬುದ್ಧಿಗಿದ್ದೀಯ? ಪೊಲೀಸವ್ರನ್ನ ಕೇಳೋ ಮಾತಾನೆ ಇದು? ಏನ್ ಕುಡ್ದಿದೀಯ? ನನ್ನ ಗಾಡಿಗೆ ಅಡ್ಡ ಬಂದಿದೀಯ. ನಾನೇನಾದ್ರೂ ಬ್ರೇಕ್ ಹಾಕ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಸತ್ತು ಯಮಲೋಕದಲ್ಲಿ ಇರ್ತಿದ್ದೆ. ಮಗನ ಪೊಲೀಸ್ಗೆ ಗಾಡಿ ನಾನು ಯಾಕೆ ಹತ್ತಿಸ್ಲಿ? ನೀನೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನಾನೇನ್ ಮಾಡ್ಲಿ? ಕಪ್ಪು ಅಷ್ಟೇ. ಕುಡ್ದಿದ್ಯೇನೋ? ಅಯ್ಯೋ, ಮುಖ ನೋಡಿದ್ರೆ ಗೊತ್ತಾಗಲ್ವಾ? ನಾನು ಕುಡ್ದಿದ್ದೀನಿ. ಮುಚ್ಕೊಂಡು ಫೈನ್ ಕಟ್ಟು. ಏನೇ ನೀನು? ಗೌರ್ಮೆಂಟ್ನವರು ಬ್ರ್ಯಾಂಡಿ ವಿಸ್ಕಿ ತಯಾರು ಮಾಡೋಕೆ ಫ್ಯಾಕ್ಟ್ರಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವ್ರು ತಯಾರು ಮಾಡಿದ ಗುಂಡು ಏನ್ ಮಾಡಬೇಕು? ಹಾಕ್ಬೇಕು. ಈ ಸರ್ಕಾರದವರು ವರಮಾನಕ್ಕೋಸ್ಕರ ಬೀದಿರೋ ಅಂಗಡಿಗಳಿಗೆಲ್ಲ ಬಾರ್ ಲೈಸೆನ್ಸ್ ಕೊಟ್ಬಿಟ್ರು. ಈ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಲೈಸೆನ್ಸ್ ತಗೊಂಡಿರೋ ಓನರ್ಗಳು ಹೆಂಗಪ್ಪ ಬದುಕೋದು ಅಂತ ಯೋಚನೆ ಮಾಡುವಾಗ ನಮ್ಮಂತ ಕುಡುಕರು ಸ್ವಲ್ಪ ಕರುಣೆ ತೋರಿಸಿ ಸಹಾಯ ಮಾಡ್ತೀವಿ. ಹೆಂಡ್ತಿ ಕಾಟ ತಡಿಯಕ್ಕಾಗದಲ್ಲೇ ಚೆನ್ನಾಗಿ ಕುಡ್ಕೊಂಡು ಹೋಗಿ ಮಲ್ಕೋತೀವಿ. ಹಿಂಗ್ ಮಲ್ಕೊಳಕ್ಕೂ ಬಿಡದೆ, ಗುಂಡಾಕಕ್ಕೂ ಬಿಡದೆ, ಯಾಕಯ್ಯ ನನ್ನ ಗಾಡಿಗೆ ಅಡ್ಡ ಬಂದು ಸಾಯ್ತೀಯ? ಕುಡ್ದಿದ್ ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟ್ ಮಾತಾಡ್ತಾನೋ. ಲೇ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಕುಡ್ದಿದ್ರೆ ಫೈನ್ ಎಷ್ಟು ಗೊತ್ತೇನೋ? ಅವಾಗ 1,000 ಅಂತಿದ್ರು, ಈಗ 10,000 ಅಂತೆ ಕಂತೆ. 10,000 ಆಗ್ಲಿ ಕಟ್ಟೋ. ಯೋ ಪೊಲೀಸಪ್ಪ, ಕುಡಿಯಕ್ಕೂ ದುಡ್ಡು ಕಟ್ಬೇಕು, ಕುಡ್ದು ಗಾಡಿ ಓಡ್ಸಕ್ಕೂ ದುಡ್ಡು ಕಟ್ಬೇಕು. ಏನಯ್ಯ ನಿಮ್ ಸರ್ಕಾರದ ರೂಲ್ಸು? ಹೋಗ್ಲಿ, ಫೈನ್ ಎಷ್ಟು ಕಟ್ಬೇಕಪ್ಪ? 10,000. 20 ಕಟ್ಟಪ್ಪ. ಆಯ್ತು 30 ಕಟ್ಟೋ. ಯಾಕೋ? 10,000 ಇದ್ದಿದ್ರೆ 10 days
24x7 ಪೋಚ್ಕೋಬೋದಾಯ್ತು. ಈಗ ನನ್ನ ಜೋಬಲ್ಲಿ 50 ರೂಪಾಯೂ ಇಲ್ಲ. 10 ರೂಪಾಯಿ ಕೊಡು. ಕಿತ್ಕೊಂಡ್ರು 1 ರೂಪಾಯಿ ಇಲ್ಲ. ಪೊಲೀಸಪ್ಪ ನೋಡಪ್ಪ, ಹೆಂಗಿದ್ರು ನೀ ನನ್ನ ಕೈಲಿ ತಗಲಾಕೊಂಡಿದೀಯ. ನಿನ್ ಜೊತೆ ಮಾತಾಡಿ ಎಲ್ಲ ಇಳ್ದೋಗ್ಬಿಡೈತೆ. ಈಗ ಮನೆಗೋರೆ ನನ್ನ ಹೆಂಡ್ರೂ ಸೇರ್ಸಲ್ಲ. ಒಂದು ಕೆಲಸ ಮಾಡು, ಹೆಂಗಿದ್ರು ನೀನ್ ಮನೆಗೆ ಹೋಗ್ತೀಯಲ್ಲ, ನಿನ್ ಜೊತೆ ನಾನು ಬರ್ತೀನಿ. ಇವತ್ತು ರಾತ್ರಿ ಅಲ್ಲೇ ಮಲ್ಕೋತೀನಿ. ಬೆಳಿಗ್ಗೆ ಎದ್ದು ನಿಮ್ಮನೇಲೇ ಸ್ನಾನ ಮಾಡ್ತೀನಿ. ನಿನ್ ಹೆಂಡ್ರಿಗೆ ಹೇಳಿ ಒಳ್ಳೆ ಟಿಫನ್ ರೆಡಿ ಮಾಡಿಸು. ಟಿಫನ್ ಮಾಡಿಕೊಂಡು ಅಲ್ಲಿಂದಲೇ ನಾನು ಆಫೀಸ್ಗೆ ಹೋಗ್ತೀನಿ. ಬರ್ಬೇಕಾದ್ರೆ ಸ್ವಲ್ಪ ಪೋಚ್ಕೊಂಡು ಮನೆಗೆ ಹೋಗ್ತೀನಿ. ಇಲ್ಲ ನನ್ನ ಹೆಂಡತಿ ಕಾಟ ತಡೆಯಕಾಲ 100 ಕೊಡು ಗುರು, ಪ್ಲೀಸ್ ಗುರು ಇಲ್ಲ ಬೇಡ ಗುರು ಪ್ಲೀಸ್. ನೋಡು, ಹೇಳಿ ಕೇಳಿ ಪೊಲೀಸ್ನವರು ನಮ್ಮ ಹತ್ರ ಎಲ್ಲಿ ದುಡ್ಡು ಇರುತ್ತಪ್ಪ. ಒಂದು ನಿಮಿಷ ಇರು. ನೋಡು, ಅಲ್ಲಿ ದೂರದಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಹೋಗಿ ನಾನು ದುಡ್ಡು ತಂದ್ಬಿಡ್ತೀನಿ. ಗಾಡಿ ಕೊಡಪ್ಪ. ಇಲ್ಲೇ ಕಾಯ್ತಾ ಇರು. ನಾನು ಹೋಗಿ ನನ್ನ ಹೆಂಡತಿ ಹತ್ರ ದುಡ್ಡು ತೊಗೊಂಡು ನೀನು ತೊಗೊಂಬಂದು ಕೊಟ್ಬಿಡ್ತೀನಿ. ತಂಗ್ಯ ದಾನಶೂರ ಕರುಣ. ಇಲ್ಲ ವೆಯ್ಟ್ ಮಾಡಪ್ಪ. ಕರುಣಾಮಯಿ ನಮ್ಮ ಪೊಲೀಸಪ್ಪ.